ಓಂ ಶ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಪ್ರತಿಹೃದಯದೀಪ್ತಾಯ ಹರಯೇ ಸಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ. ನೋಡಿ, ನಾಹಂಕರ್ತ ಹರಿಕರ್ತ ಅಂತ ಹೇಳಬೇಕಲ್ಲ, ಟೀಕರ್ ಹೇಳ್ತಾ ಇದ್ದಾರೆ. ಅಶಬ್ದಾಬ್ಧೌ ಗಾಢಾ ಅರ್ಥ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಂ ನಿಖಿಲೈಃ ಸುವಾಕ್ಯೈಃ ಅಶೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ. ಅಲ್ಲ, ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ತದಂ ಧೀರಾಃ ತಮುಪಾಸೇ ಶ್ರಿಯಃಪತಿಂ. ಈಗ ವಿಶೇಷದ ಬಗ್ಗೆ ಶುರುವಾಯಿತು. ವಿಶೇಷಾತ್ಮತೆಯ ತೇಷಾಂ ನಿತ್ಯಶಕ್ತ್ಯಾತ್ಮನಾ ತಥಾ ನಿತ್ಯಂ ಸ್ಥಿತೇರ್ನ ಧರ್ಮಾಣಾಂ ಕ್ರಿಯಾದೀನಾಂ ಅನಿತ್ಯತಾ. ಇವ್ರ ಬಗ್ಗೆ ಇಷ್ಟು ಹೇಳಿದಿರಿ. ಸೃಷ್ಟಿ ಮಾಡಬೇಕಾದ್ರೆ ಲಯ ಮಾಡೋದಿಲ್ಲ, ಲಯ ಮಾಡಬೇಕಾದ್ರೆ ಸೃಷ್ಟಿ ಮಾಡೋದಿಲ್ಲ. ಲಿಮಿಟೇಷನ್ ಬಂತು ಅಂದರೆ ಬರೋದಿಲ್ಲ. ಆಯಾ ಕ್ರಿಯೆಗಳನ್ನು ಆಯಾ ಕಾಲದಲ್ಲಿ ವ್ಯಕ್ತ ಮಾಡ್ತಾನೆ ಹೊರತು ದೇವರಲ್ಲಿ ಗುಣ ಏನಿದೆ ಯಾವಾಗಲೂ ಕೂಡ ಸೃಷ್ಟಿಕರ್ತೃತ್ವ ಯಾವಾಗಲೂ ಇದ್ದೇ ಇದೆ, ಯಾವಾಗಲೂ ಇದ್ದೇ ಇದೆ. ಯಾವಾಗ ಏನು ಮಾಡಬೇಕು ಅದನ್ನು ಮಾಡ್ತಾನೆ ಅಷ್ಟೇ ಹೊರತು ಇದನ್ನೇನಾಗ್ತಿತ್ತು, ಸೃಷ್ಟಿಕರ್ತೃತ್ವದ ಕಾಲಕ್ಕೆ ಲಯಕರ್ತೃತ್ವ ಇಲ್ಲ ಅಂದರೆ ದೇವರಲ್ಲಿ ಆ ಗುಣ ಇಲ್ಲ. ಆಗ ನಿತ್ಯತ್ವ ಬರಲಿಲ್ಲ, ಗುಣ ನಿತ್ಯತ್ವ ಹೊರಟೋಯ್ತು, ತಾತ್ಕಾಲಿಕ ಗುಣ ಆಗ್ತಿತ್ತು. ಉದಾಹರಣೆಗೆ ಎವರೆಸ್ಟ್ ಹತ್ತಿದ್ದಾನೆ, ಮನೆ ಹೊಸದು ಆಟಕ್ಕೆ ಬರೋದಿಲ್ಲ, ಅವನಿಗೆ ಸ್ವಾಭಾವಿಕ ಅಲ್ಲ. ಅದು ಸ್ವಾಭಾವಿಕ ಆಗಿದ್ದರೆ ಏನಾಗ್ತಿತ್ತು, ಈಗಲೂ ಹಾಗೆ ಇರಬೇಕಾಗಿತ್ತು. ಅದಕ್ಕೆ ದೇವರು ಮೊದಲು ಕೊಟ್ಟಿರೋದಿಲ್ಲ ಮಕ್ಕಳಿಗೆ, ಬರುತ್ತೆ ಆಮೇಲೆ ತೆಗೆದುಬಿಡ್ತಾರೆ. ಇಷ್ಟು ಕೊಟ್ಟರು ಕೂಡ ನಾವು ಬಿಡೋದಿಲ್ಲ ಅಂದರೆ ತಪ್ಪಾಗುತ್ತೆ. ಯಾವಾಗಲೂ ಇದ್ದಿದ್ರೆ ಆ ಮಾತು ಹೇಳಬೇಕು ಕೊನೆ ಪಕ್ಷ. ಯಾವಾಗ ವಾಯುದೇವರು ಯಾವಾಗಲೂ ಇದೆ, ಅದು ಏನನ್ನಲ್ಲ ಅವರು ನಮ್ಮದು ಅಂತ ಹೇಳೋದಿಲ್ಲ. ಅಂದರೆ ಅವ್ರಿಗೆ ಎಷ್ಟು ಅದು ಪರ್ಫೆಕ್ಟ್ ಜ್ಞಾನ. ಅದು ನಮಗೆ ಇಲ್ಲದ ಅನುಭವಕ್ಕೆ ಬಂದರೂ ಕೂಡ ಏನು ಮಾಡೋದು, ಅಲಗಡೆಯೋದಿಲ್ಲ. ಆ ವಯಸ್ಸಲ್ಲಿ ಏನು ಮಾಡ್ತಿದ್ದೆ ಗೊತ್ತಾ, ಅಲ್ಲೂ ಅಹಂಕಾರ. ಮತ್ತೆ ಮೊದಲು ಏನು ಮಾಡ್ತಿದ್ದೆ ಗೊತ್ತಾ ಅಂತ ಜೋರಾಗಿ ಹೇಳೋದು. ಹೇಳಬೇಕಾದ್ರೆ ಮಾಡ್ತಿದ್ದಿಲ್ಲ, ಅದು ಈಗ ಗೊತ್ತಾಯಿತು ಅಂತ ಹೇಳಬೇಕು. ನಾನು ಮಾಡಿದ್ದಲ್ಲ ಅಂಥೇಳಿ ಈಗ ಗೊತ್ತಾಯಿತು. ನನುಚ ಕ್ರಿಯಾದೀನಾಂ ಯಾ ವ್ಯಕ್ತತಾ ಸಾತು ತಾವದನಿತ್ಯ ಇವ. ವ್ಯಕ್ತಿ ಆದರೂ ಕೂಡ ಅನಿತ್ಯ ಆಗುತ್ತಲ್ಲ ಅಂತ ಕೇಳಿದರೆ, ನಾ ವಿಶೇಷಾತ್ಮತಾ ಜ್ಞೇಯಂ ಅನಿತ್ಯ ಶಕ್ತಿ ಇತಿ ಶಕ್ತಿರೂಪತ ಸೈವಯತೆ. ಶಕ್ತಿ ರೂಪದಲ್ಲಿರುತ್ತೆ, ವ್ಯಕ್ತಿ ರೂಪದಲ್ಲಿರೋದಿಲ್ಲ ಅಷ್ಟೇ ಹೊರತು ಅದು ನಿತ್ಯತ್ವಕ್ಕೆ ಏನು ಸಾಕು, ಶಕ್ತಿ ರೂಪದಲ್ಲಿರಬೇಕೆ ಹೊರತು ಏನು ಬೇಕಿಲ್ಲ. ವ್ಯಕ್ತಿ ಯಾವಾಗಲೂ ಮಾಡಬೇಕಾದ ಕಾರಣ ಇಲ್ಲ. ಹೇಳಿಲ್ಲ, ಇಂಪೋರ್ಟೆಡ್ ಕಾರು ನಿಲ್ಲಿಸಿಬಿಟ್ಟಿದ. ಯಾಕೆ ಅಂತ ಕೇಳಿದ್ರೆ ಮುಂದೆ ಸಿಗ್ನಲ್ ಇಲ್ಲ ಅವನಿಗೆ. ಇಲ್ಲ ಕಾರ್ ಕೆಟ್ಟೋಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಸಿಗ್ನಲ್ ಅಷ್ಟೇ ಹೊರಟೋಯ್ತು, ಆಮೇಲೂ ಹೋಗಲಿಲ್ಲ. ಏನು ಶುರುವಾಯ್ತು ಈಗ, ಏನು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ದೇವರೆಲ್ಲ ಸಮಸ್ಯೆನೇ ಇಲ್ಲ. ಆದ್ದರಿಂದ ಈ ಶಕ್ತಿ ವ್ಯಕ್ತಿ ಅನ್ನೋ ಕಾನ್ಸೆಪ್ಟ್ ಉಳಿದವ್ರಿಗೆ ಯಾರಿಗೂ ಇಲ್ಲ, ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಆಚಾರ್ಯೊಬ್ಬರು ಬಿಡಿಸಿ ಹೇಳಿದ್ದ ಅವರೊಬ್ಬರೇ. ಶಕ್ತಿ ಅಂದರೆ ಇದೆ. ಈ ವಾಚ್ ಕಿತ್ತಿದ್ದೆ ಕೆಲಕ್ಕೆ ಶಕ್ತಿ ಇದೆಯಲ್ಲ, ಈಗ ಮಾಡ್ತಾ ಇಲ್ಲ. ಯಾಕೆ, ವ್ಯಕ್ತಿ ಮಾಡ್ತಾಯಿಲ್ಲ ಶಕ್ತಿನ. ಈ ಮೇರು ಪರ್ವತ ಇದನ್ನ ಎತ್ತೋ ಶಕ್ತಿ ಇಲ್ಲ, ಇಲ್ಲೇ ಶಕ್ತಿನೇ ಇಲ್ಲ ಅದಕ್ಕೆ. ಇದನ್ನ ಎತ್ತೋ ಶಕ್ತಿ ಇದೆ. ಈ ಶಕ್ತಿ ಆ ಶಕ್ತಿ ಒಪ್ಕೊಳ್ಳಿಲ್ಲ. ದೇವ್ರಿಗೆ ಎಲ್ಲ ಶಕ್ತಿನೂ ಇದೆ. ಅರ್ಥ ಆಯ್ತಾ. ಸೃಷ್ಟಿ ಮಾಡೋಕೆ ಲಯ ಮಾಡೋ ಶಕ್ತಿನೂ ಇದೆ, ಗೊತ್ತಾಯ್ತಾ. ಅದು ಹೋಗಿಲ್ಲ. ಆದ್ರೆ ಏನು ಮಾಡ್ತಾನೆ, ಮಾಡಲ್ಲ. ಯಾವಾಗ ಏನು ಬೇಕೋ ಅದನ್ನು ಮಾಡ್ತಾನೆ. ಇದು ಭೀಮಸೇನ ದೇವರಿಗೆ ಆಗಲೇ ಕೊಲ್ಲೋ ಶಕ್ತಿ ಇತ್ತು. ತುಂಬಿದ ಸಭೆಯಲ್ಲಿ ಅಲ್ಲನ್ನ ಕೊಂದಾಕ್ಬಿಡ್ತಿದ್ರು ಅವ್ರನ್ನ. ಕೊಲ್ಲಿಲ್ಲ. ಯಾತಕ್ಕೆ, ವ್ಯಕ್ತಿ ಇವರೇ ತಿಳ್ಕೊಂಡ್ರು, ದೌರ್ಬಲ್ಯ ಅಂತ ತಿಳ್ಕೊಂಡ್ರು. ಆಮೇಲೆ ಗೊತ್ತಾಯ್ತು ಯಾರು ದೌರ್ಬಲ್ಯ ಅಂಥೇಳಿ. ಇವರು ದೌರ್ಬಲ್ಯ, ಅವ್ರ ದೌರ್ಬಲ್ಯ ಅಲ್ಲ. ಆ ಪ್ರಸಂಗ ಬರಲಿ ಅಂತ ಕಾಯ್ತಿದ್ರು ಅಷ್ಟೇ. ಇದು ಕಾಲ ನಿರೀಕ್ಷೆ ಅಂದರೆ ಭಗವಂತನ ಅಪ್ಪಣೆಯನ್ನು ಪಾಲಿಸಬೇಕು. ವಿತ್ ಎಫೆಕ್ಟ್ ಫ್ರಮ್ ದಿಸ್ ಡೇಟ್ ಅಂತ ಕೇಳಿದರೆ ಆ ಮುಂಚಿದಾಗ ಅಪ್ಲೈ ಆಗೋಲ್ಲ. ಆಗಲೇ ಮಾಡಬೇಕು. ಶಕ್ತಿ ಇದ್ದಿಲ್ಲ ಅಲ್ಲ, ವ್ಯಕ್ತಿ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಾಗ. ಶಕ್ತಿ ರೂಪತಾ ಸೈವಯತೆ. ಉಳಿದವರು ದೇವರ ಆಜ್ಞೆ ಪಾಲನೆ ಮಾಡೋಕ್ಕೋಸ್ಕರ ಅವ್ರು ವ್ಯಕ್ತಿ ಮಾಡಲಿಲ್ಲ. ದೇವರು ಯಾರ ಆಜ್ಞೆನೇ ಪಾಲನೆ ಮಾಡಬೇಕಾಗಿಲ್ಲ. ಸ್ವತಃ ಸರ್ವಜ್ಞ ಸ್ವತಂತ್ರನಾದ್ದರಿಂದ ಯಾವ ಬೇಕೋ ಅವನಿಗೆ ಗೊತ್ತು, ಅವ್ನು ಮಾಡ್ತಾನೆ ಅಷ್ಟೇ. ಸವಿಶೇಷಾಸ್ಯಾತ್ ವಿಶೇಷೋನ್ಯೋನ ಸ್ವಾಪ್ಯಯಂ ನ ಚಾಪ್ಯಯಂ ಸ್ವನಿರ್ವಾಹಕತಾ ಹೇತೋಸ್ತಥಾಪಿ ಸ್ಯಾದ್ ವಿಶೇಷತಾ. ಆಗ ಅವ್ರಿಗೆ ಪ್ರಶ್ನೆ ಉತ್ತರ ಕೊಡೋಕ್ಕೆ ಅವ್ರಿಗೆ ಸಮಸ್ಯೆ ಬಂತು ಅವರಿಗೆಲ್ಲ. ಶಕ್ತಿ ಇದೆ ಅಂತೀರಿ, ಯಾಕೆ ವ್ಯಕ್ತಿ ಮಾಡೋದಿಲ್ಲ? ಶಕ್ತಿ ಅಂತೀರಿ, ಸ್ವಾಭಾವಿಕ ಅಂತೀರಿ. ಸೃಷ್ಟಿಶಕ್ತಿ ಲಯಶಕ್ತಿ ಎರಡು ಪರಸ್ಪರ ಆಪೋಸಿಟ್ ಅವು.
ಆಪೋಸಿಟ್ ಇದೆ. ಆಪೋಸಿಟ್ ಶಕ್ತಿ ಒಟ್ಟಿಗೆ ಇದೆ ಅಂತೀರಿ, ನೋಡಿದರೆ ಬೇರೆ ಅಲ್ಲ ಅಂತೀರಿ, ವ್ಯಕ್ತಿ ಮಾಡೋದಿಲ್ಲ ಅಂತೀರಿ, ಶಕ್ತಿ ವ್ಯಕ್ತಿ ಅಂತೀರಿ. ಇಷ್ಟೆಲ್ಲ ವಿವರಣೆ ಯಾಕೆ ಮಾಡೋಕ್ಕೆ ಬರುತ್ತೆ ಅಂದರೆ ವಿಶೇಷ ಒಪ್ಪಿದಾಗ ಎಲ್ಲ ಸಾಧ್ಯ ಆಗುತ್ತೆ. ವಿಶೇಷ ಅಂದ್ರೆ ಅದೇನೆ. ವಿಶೇಷ ಒಪ್ಪದೇ ಇದ್ದವ್ರಿಗೆ ಏನಾಯ್ತದೋ ಹೇಳಕ್ಕೆ ಬರೋದಿಲ್ಲ ಅಲ್ಲ, कारण ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅವರಿಗೆ ರಾಂಗ್ ಆನ್ಸರ್ ಶುರುವಾಯ್ತು ಬರ್ಲಿಕ್ಕೋಸ್ಕರ. ಎಲ್ಲಿ ಅದು ಬೇರೆ, ಅದು ಬೇರೆ. ಒಟ್ಟು ಜಗತ್ ಸೃಷ್ಟಿ, ಒಟ್ಟು ಲಯ. ದಿವಸ ಆಫೀಸ್ಗಿಂತ ಮನೆ ಬರೋದು ಬೇರೆ, ಡಿಸ್ಮಿಸ್ ಆಗಿ ಬರೋದು, ರಿಟೈರ್ ಆಗಿ ಬರೋದು ಬೇರೆ, ಗೊತ್ತಾ? ಎರಡು ಆದರೂ ಕೂಡ ನಾಳೆಯಿಂದ ಹೋಗಾಗಿಲ್ಲ. ಇಲ್ಲಿ ಹಾಗಲ್ಲ, ಮತ್ತೆ ಹೋಗ್ತಾನೆ ಅಷ್ಟೇ. ಈಗ ಅಧಿಕಾರಿನೇ ಅವ್ನು ಮನೆ ಬಂದರೆ ಅಲ್ಲಿ ಅಧಿಕಾರಿ ಇಲ್ಲ ಈಗ. ಆದ್ದರಿಂದ ಇದಕ್ಕೋಸ್ಕರ ವ್ಯತ್ಯಾಸ ಇದೆ. ದೇವ್ರದ್ದು ಹಾಗಲ್ಲ, ಎಲ್ಲ ಶಕ್ತಿ ಒಟ್ಟಿಗೆ ಇದೆ ಬೇಕಾದ್ರೆ. ಅದು ದೇವರು. ಅದಕ್ಕೆ ವಿವಿಧೈವ ಶ್ರೂಯತೆ, ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ. ದೇವ್ರ ಶಕ್ತಿ ಇಮ್ಯಾಜಿನ್ ಮಾಡಲಿಕ್ಕೆ ಬರೋದಿಲ್ಲ, ಅಂಥ ಶಕ್ತಿ ಇದೆ. ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ ಅಂತ ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ. ತಿಳ್ಕೊಂಬಿಟ್ರೆ ದೇವ್ರ ಶಕ್ತಿ ಲಿಮಿಟ್ ಆಗಿಬಿಡುತ್ತೆ. ಸಮುದ್ರದಲ್ಲಿ ನೀರು ಎಷ್ಟಿದೆ ಅಂತ ಕೌಂಟ್ ಮಾಡೋಕ್ಕೆ ಎಷ್ಟು ಟಿ ಎಮ್ ಸಿ ಇರೋ ಕೊಡೋ ಸಮುದ್ರ ಎಷ್ಟು ಟಿ ಎಮ್ ಸಿ ಇದೆ ಸಮುದ್ರ ಹೇಳಿ ಲೆಕ್ಕ ಹಾಕಿರೋಣಂತೆ. ಈ ಟಿ ಎಮ್ ಸಿ ಲೆಕ್ಕ ಹಾಕಿಬಿಟ್ರೆ ಕೊಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬರುತ್ತೆ ಇವ್ರ ಕೈಲೇ. ಯಾಕೆ ಸುಮ್ಮನೆ ಏನು ಹೇಳಿದ್ರೆ ರಫ್ಲಿ ಹೇಳ್ಬೋದೇ ಹೊರತು 100% ಹೇಳಕ್ಕೆ ಬರೋದೇ. ಸವಿಶೇಷಾಸ್ಯ ವಿಶೇಷೋ ಅನ್ಯೋ ನಚಾಪಿ ಅಯಂ. ಮತ್ತು ವಿಶೇಷ ಅಂತಷ್ಟು ನೋಡಿ, ವಿಶೇಷಕ್ಕೂ ದೇವರೇನು ಸಂಬಂಧ? ನಿತ್ಯನೋ ಅನಿತ್ಯನೋ ಅಂತ ಕೇಳ್ತಾನೆ. ದಡ್ಡ ದೇವರ ಸ್ವರೂಪನೇ. ವಿಶೇಷ ಅಂಬೋದು ಏನಲ್ಲ, ಪ್ರತ್ಯೇಕ. ಅದು ಸ್ವರೂಪದಲ್ಲೇ ಇರತಕ್ಕಂಥದ್ದೇ ಹೊರತು ಪ್ರತ್ಯೇಕವಾದದ್ದಲ್ಲ. ಅವರೇನು ಮಾಡಿದ್ರು, ಸಮವಾಯ ಅಂತ ತಗೊಂಡ್ರು. ಸಮವಾಯ ಅಂಥೇಳಿ ನಮ್ಮದನ್ನು ಇನ್ನೂ ವಿಷಯ ಸಮಸ್ಯೆ ಇದೆ ಸಮವಾಯಕ್ಕೆ. ನಿತ್ಯಂ ಏಕಮನೆ ಅದೆಲ್ಲ ಹೇಳಿಬಿಟ್ಟಿದ್ದರಿಂದ ಸಮವಾಯ ಏನು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ವಿಶೇಷಕ್ಕಿರೋ ಶಕ್ತಿ ಸಮವಾಯಕ್ಕಿಲ್ಲ. ಅಷ್ಟೇ ಅಲ್ಲ, ಸಮವಾಯದ ಬಗ್ಗೆ ಪ್ರಮಾಣನೇ ಇಲ್ಲ. ಇದು ವಿಶೇಷ ಬಗ್ಗೆ ಎಷ್ಟು ಪ್ರಮಾಣಗಳಿದೆ ಯೋಚನೆ ಮಾಡಿ. ಅನುಭವದಿಂದ ಹಿಡಿದು ಶಾಸ್ತ್ರ ಎಲ್ಲ ಪ್ರಮಾಣ ಸಿಗುತ್ತೆ. ಅವರೇ ಕ್ರಿಯೇಟ್ ಮಾಡ್ಕೊಂಡು ಪದ ಅದು ಅಷ್ಟೇ. ಅವರೇ ಡಿಕ್ಷನರಿಯಲ್ಲಿ ಸಮವಾಯ ಶಬ್ದ ಇದೆ, ಟೆಕ್ನಿಕಲ್ಲಾಗಿ ಉಪಯೋಗಿಸಿದ್ದವರು. ಮಿಥ್ಯಾ ಶಬ್ದ ಇದೆ, ಮಿಸ್ಯೂಸ್ ಮಾಡಿದ್ರಲ್ಲ. ಹಾಗೆ ಸಮವಾಯದ ಶಬ್ದ ತಪ್ಪಲ್ಲ, ಆ ಕಾನ್ಸೆಪ್ಟ್ ತಪ್ಪು. ನಮ್ಮಲ್ಲಿ ವಿಶೇಷ ಅನ್ನೋ ಶಬ್ದನೂ ಇದೆ, ಕಾನ್ಸೆಪ್ಟು ಇದೆ. ಕೆಲವು ವಿಶೇಷ ಅಂದ್ಬಿಡ್ತೇವೆ, ಈ ವಿಶೇಷ ಬೇರೆ. ಅದು ಏನು ಮನೇಲಿ ವಿಶೇಷ ಇತ್ತು ಅಂತಾರೆ, ಈ ವಿಶೇಷ ಅಲ್ಲ ಅದು. ಈ ವಿಶೇಷ ಬೇರೆ, ಆ ವಿಶೇಷ ಬೇರೆ. ಯಾವುದಕ್ಕೆ ಇದು ತಮ್ಮದೇ ಅರ್ಥ. ವಸ್ತು ನಿತ್ಯ ಸಂಬಂಧ ಅಂತ ಕರೆಯೋದು, ಭೇದ ಹೇಳೋದು. ನಾವು ನಿತ್ಯ ಸಂಬಂಧ ಹೇಗೆ ಅಂತ ಕೇಳೋದಕ್ಕೆ ಹೊಡೆದ. ಆಯ್ತಪ್ಪ, ಘಟಕ್ಕೂ ಘಟತ್ವಕ್ಕೂ ಏನು ಸಂಬಂಧ ಅಂತ ಕೇಳಿದ, ಸಮವಾಯ ಅಂತ ಹೇಳಿದ. ಸಮವಾಯಕ್ಕೂ ಘಟಕ್ಕೂ ಏನು ಸಂಬಂಧ ಅಂತ ಕೇಳಿದ, ಪಜಿತ ಆಯ್ತು. ಈಗ ಇನ್ನೊಂದು ಸಮಯ ಹೇಳಬೇಕು, ಇಲ್ಲದವ್ರು ಅದೇ ನಿರ್ವಾಹ ಮಾಡುತ್ತೆ ಅನ್ಬೇಕು. ಅದೇ ನಿರ್ವಾಹ ವಿಶೇಷ ಆಯ್ತಾಗ. ಅದೇ ನಿರ್ವಾಹ ಮಾಡಿದ್ರೆ ವಿಶೇಷ ಒಪ್ಪಿದಾಗ ಆಯ್ತು. ನೀನು ಮಾಡದೆ ಹೋದರೆ ಅನವಸ್ಥಾ ದೋಷ ಬಂತು. ಹಿಂದೆ ಹೇಳಿದೆಲ್ಲ ಬಂದಿದೆ ಈಗಾಗಲೇ. ಸಮವಾಯ ಎಂಬುದು ಎಲ್ಲಿಗೋಯ್ತು? ಕೊನೆಗೆ ಟರ್ಮ್ ಆಯ್ತೆ, ಹೆಸರಾಯ್ತೆ ಹೊರತು ವಸ್ತು ಆಗಲೇ ಇಲ್ಲ. ವಿಶೇಷತ್ವೇನ ವಿಜ್ಞಾತೇ ಪ್ರಮಾಣೈರಖಿಲೈರಪಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ, ಎಲ್ಲ ಪ್ರಮಾಣನೇ ಇದೆ. ಆದ್ದರಿಂದ ವಿಶೇಷ ಒಪ್ಪಿಕೊಳ್ಳೋದು ಸಮಸ್ಯೆ ಇಲ್ಲ, ಸಮವಾಯ ಒಪ್ಪಿಕೊಳ್ಳೋದು ಸಮಸ್ಯೆ ಇದೆ. ನಿನಗೇ ಸಮಸ್ಯೆ ಇದೆ, ನಮಗಲ್ಲ. ಸಸರ್ಜ ಸಂಜಹಾರೇತಿ ವಿಶೇಷೋ ಹಿ ಅವಗಮ್ಯತೆ. ಆದ್ದರಿಂದ ಸಸರ್ಜ ಅಂದರೂ ಸರಿ, ಸಂಜಹಾರ ಅಂದರೆ ಎಲ್ಲ ವಾಪಸ್ ತೊಗೊಂಡ ಅಂದರೂ ಸರಿ, ದೇವರು ಸಂಹಾರ ಮಾಡ್ದ ಅಂದರೂ ಸರಿ. ಎರಡು ನಿತ್ಯ ಶಕ್ತಿಗಳೇ, ನಿತ್ಯ ಶಕ್ತಿನೇ ಹೊರತು ಬೇರೆ ಅಲ್ಲ. ಅದು ಇವತ್ತು ಡ್ರೈವ್ ಮಾಡ್ತಾ ಇದ್ದಾನೀಗ, ಅವನಿಗೀಗ ಸ್ಟೇರಿಂಗ್ ಓದಿಸೋ ಶಕ್ತಿನೂ ಇದೆ, ಬ್ರೇಕ್ ಓದಿಸೋ ಶಕ್ತಿನೂ ಇದೆ ಅವನಿಗೀಗ. ಅರ್ಥ ಆಯ್ತಾ? ಈಗ ಅವನು ಆ್ಯಕ್ಸಲರೇಟರ್ ಬೇಕಾದ್ರೆ ಒಪ್ಬೋದು, ಬ್ರೇಕ್ ಬೇಕಾದ್ರೆ ಒಪ್ಬೋದು. ಎರಡು ಶಕ್ತಿ ಒಟ್ಟಿಗೆ ಇದೆ. ಬಟ್ ಯಾಕೆ ಈಗೇನು ಹೇಳ್ಬೇಕು ನೀವೀಗ? ಶಕ್ತಿ ಬಂತುಗಿಂತ ಅಂತ ಹೇಳಬಾರ್ದು. ಹಾಗಿದ್ದರೆ ಅವನು ಒಪ್ತೋದು ಇಲ್ಲ, ಬಂದಿಲ್ಲ, ಇಲ್ಲ ಹೋಗಿದೆ ಅಂತ ಹೇಳಿದರೆ ಆಟೋಮೆಟಿಕ್. ಯಾವಾಗ ಸ್ಟೇರಿಂಗ್ ಮಾಡಬೇಕೋ ಆವಾಗ ಆ್ಯಕ್ಸಲೇಟರ್ ಹೋಗ್ಬೇಕು, ಬೇರೆ ಹೊತ್ತಿನಲ್ಲೇ ಇದನ್ನು ಹೋಗ್ಬೇಕು. ಆ ವಿವೇಕ ಅವನಿಗಿದೆ ಈಗ. ಸೊ ವಿವೇಕ ಇದ್ದದ್ದಕ್ಕೆ ಏನು ಮಾಡಿದೆ, ಎರಡು ಶಕ್ತಿನೂ ಇದ್ದರೂ ಕೂಡ ಯಾವುದೋ ಅದನ್ನು ಮಾತ್ರ ಅಭಿವ್ಯಕ್ತಿಗೊಳಿಸಿದೆ. ಅಲ್ಲಿ ಗೊತ್ತಾಯ್ತಾ? ಈಗ ಬರೋದು ಪ್ರಶ್ನೆ ಬರಲಿಲ್ಲ, ಅಲ್ಲೇ ಇದೆ. ಅವನೇ ಒಪ್ಕೋತಾನೆ, ಐ ಕ್ಯಾನ್ ಸ್ಟಾಪ್ ಇಟ್, ಐ ಕ್ಯಾನ್ ಸ್ಟಾರ್ಟ್, ಎರಡು ಐ ಕ್ಯಾನ್ ಇದೆ ಅಂತ ಅರ್ಥ ಆಗ. ಬಟ್ ಯಾಕೆ ಒಟ್ಟಿಗೆ ಮಾಡೋದಿಲ್ಲ ಅಂದರೆ, ಮಾಡಿದರೆ ದಡ್ತನ ಆಗುತ್ತೆ, ಜಾಣತನ ಆಗೋದಿಲ್ಲ, ದಡ್ತನ ಆಗುತ್ತೆ ಅಷ್ಟೇ. ಭೇದೋ ಯದಿ ವಿಶೇಷಕ್ಕೆ ಅದು ಇರ್ತಾರೆ, ಸ್ಲೋ ಹೋಗ್ತಿರ್ತಾರೆ. ಸಿಟ್ಟು ಬಂದುಬಿಡುತ್ತೆ, ಯಾಕೆ ಹೋಗ್ತೀವಿ ಅಂತ ಕೇಳಿದ್ರೆ ಹೇಳೋದು, ಉತ್ತರ ಕೊಡೋದು. ಕೆಲವರು ಅದು ತೋರಿಸ್ತಾನೆ, ಪ್ರಾಬ್ಲಮ್ ತೋರಿಸ್ತಾನೆ. ಈ ದಾರಿ ಸ್ವಲ್ಪ ದೂರ ಪ್ರಾಬ್ಲಮ್ ಆಗುತ್ತೆ, ಇದು ಮಡ್ ರೋಡ್ ಹೋಗೋದಿಲ್ಲ, ಅದಕ್ಕೆ ಕಾರಣ ಸರಿ ಹೋಯ್ತಾಗ. ಏನೂ ಕಾರಣ ಇಲ್ಲ, ಸುಮ್ಮನೆ ಹೋದ್ರೆ ಏನಂತ ಬರೋದಿಲ್ಲ ಅಂತಾಗ. ಹುಚ್ಚ ಬಟ್ಟಿ ಫಾಸ್ಟ್ ಹೋಗ್ತಾನೆ ಕೆಲವರು. ಅವ್ರ ಬುದ್ಧಿ ಇಲ್ಲ, ಅವನಿಗೆ ತಿಳುವಳಿಕೆ ಇಲ್ಲಿ ಮೇಲೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಕೆಲವರು ಹಾಗೆ ಮಾಡೋದು, ಇದೆಲ್ಲ ಮಾಡ್ತೀವಿ ಅಂತೇಳಿ ಆತ್ಮಹತ್ಯೆ ಮಾಡ್ಕೊತಾರಲ್ಲ, ಎಷ್ಟೋದ ಸತ್ತೋಗ್ತಾರಲ್ಲ, ಮಾಡೋ ಜಾಗಗಳೇ ಅಲ್ಲವು. ಎರಡು ಕೈ ಬಿಡೋದು, ಮಲ್ಕೊಂಬಿಡೋದು ಇದ್ರ ಮೇಲೆ, ಮೋಟ್ರ್ ಬೇಕು ಮೇಲೆ.
ಇದು ಮೂರ್ಖತರ ಶಕ್ತಿ ಅಂತ ಕರೀತಾರೆ, ಮೂರ್ಖತರ ಅಂತ ಕರೀತಾರೆ. ಎಷ್ಟು ಜನ ಸಾಯ್ತಾರೆ, ಅವನು ಸಾಯ್ತಾನೆ ಎಷ್ಟೋ ಸಲ, ಇವರು ಸಾಯ್ತಾರೆ. ವಿವೇಚನೆ ಇಲ್ಲ ಅವನಿಗೆ. ಭಿನ್ನಶ್ಚೇತ್ ಅನವಸ್ಥಾ ಸ್ಯಾತ್. ನೋಡಿದರೆ ಭಿನ್ನ ಅಂತ ಕೇಳಿದರೆ ಅನವಸ್ಥಾ ದೋಷ ಬರುತ್ತೆ. ಪ್ರಥಮೇ ದೋಷಮಾಹ ಅಭಿನ್ನಶ್ಚೇತ್. ಅಭಿನ್ನಶ್ಚೇತ್ ಪುರಾಣ ಕಿಂ. ಅಭಿನ್ನ ಅಂದರೆ ಮೊದಲು ಯಾಕೆ ಮಾಡ್ತಾ ಇಲ್ಲ? ನಿಮ್ಮದೇ ಪ್ರಶ್ನೆ, ಎಲ್ಲ ಬಿಟ್ಟುಬಿಡಿ. ಈಗ ಅವನು ಯಾಕೆ ಎಕ್ಸಲೇಟರ್ ಹೋಗ್ತಾ ಇಲ್ಲ, ಯಾಕೆ ಬ್ರೇಕ್ ಹೋಗ್ತಾನೆ, ಯಾಕೆ ಬ್ರೇಕ್ ಹೋಗ್ತಾನೆ, ಯಾಕೆ ಹೋಗ್ತಾ ಇಲ್ಲ, ಈ ಶಕ್ತಿ ಇದೆಯೋ ಇಲ್ಲ ಅವನಿಗೆ. ಈ ಪ್ರಶ್ನೆ ಏನು ಉತ್ತರ ಕೊಡ್ಬೇಕು ನೀನೀಗ? ಆಗ ಇದೆಯೋ ಇಲ್ಲೋ ಅಂತ ಹೇಳಬೇಕು ನೀನೀಗ. ಇದೇ ಇಲ್ಲದವ್ರು ಹೇಳ್ತೀಯ, ನಿಲ್ಲಿಸು ಅಂತ ಯಾಕೆ ಹೇಳ್ತಾನೆ ಇಲ್ಲದೆ ಹೋದರೆ? ಇದೇ ಅಂತ ಅರ್ಥ. ಸ್ಟಾಪ್ ಮಾಡು ಅಂತ ಹೇಳ್ಬೇಕಾದ್ರೆ ಆ ಶಕ್ತಿ ಇದೆ ಅಂತ ಇವನಿಗೆ ಗೊತ್ತು, ನಿಲ್ಲಿಸು ಅಂತ ಹೇಳ್ಬೇಕಾದ್ರೆ ಶಕ್ತಿ ಇದೆ ಅಂತ ಗೊತ್ತು ಇವನಿಗೆ. ವ್ಯಕ್ತಿ ಮಾಡ್ತಾ ಇಲ್ಲ. ಇಲ್ಲಿ ಅರ್ಥ ಆಯ್ತಲ್ಲ? ಅದೇ ರೀತಿಯೇ ದೇವರು ಎಲ್ಲ ಶಕ್ತಿ ಇದ್ದರೂ ಕೂಡ ಯಾವಾಗ ಏನು ಮಾಡಬೇಕು ಅದನ್ನು ಮಾಡ್ತಾನೆ ಹೊರತು ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಅಭಿನ್ನಶ್ಚೇತ್ ಪುರಾಣ ಕಿಂ. ಅಭಿನ್ನನಾಗಿದ್ದರೆ ಮೊದಲು ಯಾಕೆ ಮಾಡ್ತಾ ಇಲ್ಲ ಹೇಳಾಗಿದ್ದರೆ, ಇಲ್ಲ ಪ್ರಸಂಗ ಬಂದಿಲ್ಲ ಅಂತ ಹೇಳಿದ್ದೆ. ಇರೋದನ್ನು ಯಾಕೆ ಅಭಿವ್ಯಕ್ತಿ ಮಾಡ್ತಾ ಇಲ್ಲ ಅಂದರೆ ವಿಶೇಷ ಅಂತ ಹೇಳಬೇಕು. ವಿಶೇಷೋ ಅಭಿನ್ನ ಏವೇತಿ ತೇನ ನಾಭ್ಯುಪಗಮ್ಯತೆ. ಅದನ್ನು ನಾವು ಸಮವಾಯಕ್ಕೆ ನಾನು ಹೇಳಿದ ಪುತ್ರ ಕೊಡೋಕ್ಕೆ ಬರೋದಿಲ್ಲ ಅವರಿಗೆ. ಪ್ರತ್ಯೇಕ ಪದಾರ್ಥ ಅಂತ ಹೇಳೋದ್ರಿಂದ ಅವರಿಗೆ ಅನವಸ್ಥಾ ದೋಷ ತಪ್ಪಿದ್ದಲ್ವೇ ಅಲ್ಲ.